ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಜೀವನದಲ್ಲಿ ಯಾವುದು ಅಸಾಧ್ಯವಲ್ಲ ಅನ್ನೋ ಮಾತಿದೆ. ಅದನ್ನು ಈಗ ತಮಿಳುನಾಡಿನ ಜನ ನಿಜ ಮಾಡಿದ್ದಾರೆ. ಈ ಬಾರಿ ತಮಿಳುನಾಡಿನ ಪೊಲಿಟಿಕ್ಸ್ ದೇಶದ ಗಮನ ಸೆಳೆದಿತ್ತು. ಕಾರಣ, ಸೌತ್ ಇಂಡಿಯಾ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೈಯೆಸ್ಟ್ ಫ್ಯಾನ್ ಬೇಸ್ ಹೊಂದಿದ್ದಂತಹ ಸೂಪರ್ ಸ್ಟಾರ್ ನಟ ಜೋಸೆಫ್ ವಿಜಯ್ ಕಣಕ್ಕಿಳಿದಿದ್ರು. ತಮಿಳುನಾಡಿನಲ್ಲಿ ಸಿನಿಮಾ ಸ್ಟಾರ್ಗಳಿಗೆ ರಾಜಕೀಯ ಅನ್ನೋದು ಮತ್ತೊಂದು ದಾರಿ ಎನ್ನುವಂಥ ಮಾತು ಮೊದಲಿನಿಂದಲೂ ನಾವು ಕೇಳ್ಕೊಂಡು ಬರ್ತಾ ಇದ್ದೀವಿ. ಆದರೆ ಈ ಬಾರಿಯ ಫಲಿತಾಂಶ ನಿರೀಕ್ಷೆಯನ್ನು ಮೀರಿದೆ. 75 ವರ್ಷಗಳ ಇತಿಹಾಸ ಹೊಂದಿದ್ದ DMK ಹಾಗೂ 55 ವರ್ಷಗಳ ಇತಿಹಾಸ ಹೊಂದಿದ್ದ AIADMK ಇವೆರಡು ಪಕ್ಷಗಳ ಮಧ್ಯ ವಿಜಯರವರ TVK ಅಂದರೆ ತಮಿಳಿಗನ್ ವೆಟ್ರಿ ಕಳಗಂ ಅನ್ನೋ ಪಾರ್ಟಿ ದೊಡ್ಡ ಮಟ್ಟದಲ್ಲಿ ಗೆಲುವು ದಾಖಲಿಸುವುದರ ಮುಖಾಂತರ MGR ನಂತರ ಪಕ್ಷ ಕಟ್ಟಿದ ಮೊದಲ ಚುನಾವಣೆಯಲ್ಲಿ ಗೆದ್ದು ಬೀಗಿದ ಎರಡನೇ ಸ್ಪರ್ಧಿಯಾಗಿ ನಟ ವಿಜಯರವರು ಗುರುತಿಸಿಕೊಂಡಿದ್ದಾರೆ. ಗೆಳೆಯರೇ, ನಟ ವಿಜಯ್ಗೆ ಈ ಮಟ್ಟದಲ್ಲಿ ಜಯ ದೊರಕಲು ಕಾರಣವೇನು? ಕರ್ನಾಟಕದಲ್ಲಿ ಸುಮಾರು 7 ವರ್ಷಗಳ ಹಿಂದೆಯೇ ಪ್ರಜಾಕೀಯ ಅನ್ನೋ ಪಕ್ಷ ಕಟ್ಟಿದ ಕನ್ನಡ ಸೂಪರ್ ಸ್ಟಾರ್ ಉಪೇಂದ್ರರವರಿಗೆ ಇದರ 10% ಜಯವಿಲ್ಲ ಯಾಕೆ? ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಅನಲೈಸ್ ಮಾಡೋಣ. ವಿಡಿಯೋವನ್ನು ಕೊನೆ ತನಕ ನೋಡಿ. ಗೆಳೆಯರೇ, ನಟ ವಿಜಯರವರು TVK ಅನ್ನೋ ಪ್ರಾದೇಶಿಕ ಪಕ್ಷ ಘೋಷಣೆ ಮಾಡಿದ್ದು 2 ವರ್ಷಗಳ ಹಿಂದೆಯಷ್ಟೇ. 2024ರ ಫೆಬ್ರವರಿಯಲ್ಲಿ ಅನೌನ್ಸ್ ಮಾಡ್ತಾರೆ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದರೆ 2021ರ ಟೈಮಲ್ಲಿ ವಿಜಯ್ಗೆ ಯಾವ ಥರ ಜನ ಬೆಂಬಲವಿದೆ ಅನ್ನೋದರ ಬಗ್ಗೆ ಅವರ ಅಭಿಮಾನಿಗಳ ಸಹಾಯದಿಂದ ಒಂದು ಸಮೀಕ್ಷೆ ನಡೆಸಲಾಗಿರುತ್ತೆ. ಆ ಸಮೀಕ್ಷೆಯಲ್ಲಿ ವಿಜಯ್ಗೆ ಹೆಚ್ಚಿನ ಜನ ಬೆಂಬಲವಿದೆ ಅನ್ನೋದು ತಿಳಿದು ಬಂದಾಗ ಪೊಲಿಟಿಕ್ಸ್ಗೆ ವಿಜಯ್ ಎಂಟ್ರಿ ಆಗಲು ಮನಸ್ಸು ಮಾಡ್ತಾರೆ. ಅಲ್ಲಿಂದಲೇ ರಾಜಕಾರಣದ ಬಗ್ಗೆ ತಿಳಿದುಕೊಂಡು ಬಂದ ವಿಜಯ್ ಜನಗಳನ್ನು ತನ್ನತ್ತ ಸೆಳೆಯೋಕೆ ಏನೇನು ಮಾಡಬೇಕು ಅನ್ನೋದನ್ನು ಅರಿತುಕೊಳ್ತಾರೆ. ಜಯಲಲಿತೆ ಅಗಲಿಕೆಯ ನಂತರ ತಮಿಳುನಾಡಿನ ಜನ ಬೇರೆ ಏನೋ ಎದುರು ನೋಡ್ತಾ ಇದ್ದಾರೆ ಅನ್ನೋದು ತಿಳಿದು ಬಂದಾಗ 2024ರಲ್ಲಿ ತಮಿಳಿಗನ್ ವೆಟ್ರಿ ಕಳಗಂ ಅನ್ನೋ ಪಕ್ಷ ಅನೌನ್ಸ್ ಮಾಡ್ತಾರೆ. ಇನ್ನು ನಾನು ಸಿನಿಮಾಗೆ ಬರಲ್ಲ, ನನ್ನ ಕೊನೆಯ ಸಿನಿಮಾ ಜನನಾಯಕನ್ ಅಂತ ಹೇಳಿಕೆ ಕೊಟ್ಟು ಕಂಪ್ಲೀಟಾಗಿ ರಾಜಕಾರಣದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾರೆ. ಈ ಹಿಂದೆ ರಜನಿಕಾಂತ್ ಹಾಗೂ ಕಮಲ್ ಹಾಸನ್ ಅಂತಹ ದೊಡ್ಡ ಸೂಪರ್ ಸ್ಟಾರ್ಗಳು ತಮಿಳುನಾಡಿನ ಪೊಲಿಟಿಕ್ಸ್ನಲ್ಲಿ ಕಂಪ್ಲೀಟಾಗಿ ಫ್ಲಾಪ್ ಆಗಿದ್ರು. ಹಾಗಾಗಿ ಅವ್ರ ಕೈಯಲ್ಲಿ ಆಗಲಿಲ್ಲ, ಇನ್ನು ವಿಜಯ್ ಕೈಯಲ್ಲಿ ಏನಾಗುತ್ತೆ? ಸಿನಿಮಾದವರು ಸಿನಿಮಾಗಷ್ಟೇ ಸೀಮಿತ ಅಂತ ಅಂದುಕೊಂಡವರೇ ಹೆಚ್ಚು. ಆದರೆ ನಟ ವಿಜಯ್ ಚುನಾವಣೆ ಪ್ರಚಾರಕ್ಕೆ ಇಟ್ಟ ಮೊದಲ ಹೆಜ್ಜೆಯಲ್ಲಿ ನಿರೀಕ್ಷೆಗೂ ಮೀರಿದ ಲಕ್ಷ ಜನ ಸೇರ್ತಾರೆ. ಒಬ್ಬ ಸೂಪರ್ ಸ್ಟಾರ್ ಅಂದಮೇಲೆ ಜನ ಸೇರೋದು ಸರ್ವೇ ಸಾಮಾನ್ಯ. ಟಿವಿಯಲ್ಲಿ ಬರೋ ಹೀರೋನ ರಿಯಲ್ ಆಗಿ ನೋಡಬೇಕು ಅನ್ನೋ ಉತ್ಸಾಹದಿಂದ ಜನ ಸೇರಿದ್ದಾರೆ ಅಷ್ಟೇ. ಇವೆಲ್ಲ ವೋಟ್ ಆಗಿ ಕನ್ವರ್ಟ್ ಆಗಲು ತುಂಬ ಕಷ್ಟ ಅಂತ ಬೇರೆ ಪಾರ್ಟಿಗಳ ಮುಖಂಡರು ಹೇಳಿಕೊಂಡ್ರು. ಆದರೆ ನಟ ವಿಜಯ್ ಹೋದ ಕಡೆಯೆಲ್ಲ ಸಿನಿಮಾ ಸ್ಟೈಲ್ನಲ್ಲಿ ಡೈಲಾಗ್ಗಳನ್ನು ಹೇಳಿ ಜನಗಳನ್ನು ಹುರಿದುಂಬಿಸಿ ಪ್ರತಿ ರ್ಯಾಲಿಯಲ್ಲೂ ಲಕ್ಷಗಟ್ಟಲೆ ಜನ ಸೇರುವಂತೆ ಮಾಡಿಕೊಳ್ತಾರೆ. ಇದರ ಮಧ್ಯ ಕರೂರಿನಲ್ಲಿ ನಡೆದ ಕಾಲ್ತುಳಿತದಿಂದ ಸ್ವಲ್ಪ ಹಿನ್ನಡೆಯಾದ ವಿಜಯ್ಗೆ ಒಂದಿಷ್ಟು ನೆಗೆಟಿವಿಟಿ ಸ್ಪ್ರೆಡ್ ಆಗುತ್ತೆ. ಇದನ್ನು ವಿರೋಧ ಪಕ್ಷದವರು ಅಸ್ತ್ರವಾಗಿ ಬಳಸ್ಕೊಳ್ತಾರೆ. ವಿಜಯ್ ಪತ್ನಿ ಕೂಡ ಡಿವೋರ್ಸ್ಗೆ ಅರ್ಜಿ ಕೊಡುವುದರ ಮುಖಾಂತರ ಮತ್ತೆ ವಿಜಯ್ ಕಾಂಟ್ರವರ್ಸಿಗೆ ಸಿಲುಕಿಕೊಳ್ತಾರೆ. ಇದರ ಮಧ್ಯ ಇನ್ನೊಂದು ಹೀರೋಯಿನ್ನ ಹೆಸರು ಕೂಡ ಕೇಳಿಬರುತ್ತೆ. ಇಷ್ಟು ಮಾತ್ರವಲ್ಲದೆ ಅವರ ಸಿನಿ ಕೆರಿಯರ್ನ ಕೊನೆಯ ಸಿನಿಮಾವಾದ ಜನನಾಯಕನ್ ರಿಲೀಸ್ ಆಗದ ಹಾಗೆ ತಡೆಯಲಾಗುತ್ತೆ. ಚುನಾವಣೆ ಪ್ರಚಾರಕ್ಕೋಸ್ಕರ ಸಿನಿಮಾ ಮಾಡಿದ್ದಾರೆ ವಿಜಯ್ ಅಂತ ಸಿನಿಮಾವನ್ನು ವಿರೋಧ ಮಾಡ್ತಾರೆ. ಇಷ್ಟೆಲ್ಲ ಕಷ್ಟಗಳನ್ನು ಸಮಸ್ಯೆಗಳನ್ನು ಎದುರಿಸಿದರೂ ಕೂಡ ಕುಗ್ಗದ ವಿಜಯ್ ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಇಂದು ಸಿನಿಮಾದಲ್ಲಿ ಅಷ್ಟೇ ನಾನು ಜನನಾಯಕನಲ್ಲ, ರಿಯಲ್ ಆಗಿ ಕೂಡ ನಾನು ಜನನಾಯಕನೇ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ಗೆಳೆಯರೇ, ಜನಗಳು ಯಾಕೆ ವಿಜಯ್ ಮೇಲೆ ಇಷ್ಟು ನಂಬಿಕೆ ಇಟ್ಟು ಅನ್ನೋದನ್ನು ನೋಡೋದಾದರೆ, ವಿಜಯ್ ಒಬ್ಬ ಸೂಪರ್ ಸ್ಟಾರ್, ಇಂಡಿಯಾದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆದ ನಟ ಅಂತ ಜನನಾಯಕನ್ ಸಿನಿಮಾಗೆ 200 ಕೋಟಿ ಪಡೆದು ಈಗಷ್ಟೇ ಗುರುತಿಸಿಕೊಂಡಿದ್ದರು. ಇವರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ದುಡ್ಡು ಮಾಡೋದೇ ಇವನ ಉದ್ದೇಶವಾದರೆ ಅದನ್ನು ಸಿನಿಮಾದಲ್ಲೇ ಮಾಡಬಹುದು. ರಾಜಕೀಯಕ್ಕೆ ಬರುವಂಥ ಅಗತ್ಯವಿಲ್ಲ. ಅಂಥದ್ರಲ್ಲಿ ಕೆರಿಯರ್ ಪೀಕ್ನಲ್ಲಿದ್ದಾಗಲೇ ಅದನ್ನು ತಿರಸ್ಕರಿಸಿ ರಾಜಕಾರಣಕ್ಕೆ ಬರ್ತಾ ಇದ್ದಾರೆ ಅಂದರೆ ಇವನು ಏನೋ ಮಾಡ್ತಾನೆ ಅನ್ನೋ ನಂಬಿಕೆ ತಮಿಳುನಾಡಿನ ಜನಗಳಲ್ಲಿ ಮೂಡಿರಬಹುದು. ಆಮೇಲೆ ವೈಯಕ್ತಿಕ ಜೀವನದ ಕೆಲವು ವಿಷಯಗಳು ಹೊರಬಂದಾಗ ಇದೇ ಟೈಮಲ್ಲಿ ಈ ಕಾಂಟ್ರವರ್ಸಿ ಯಾಕೆ? ಇದನ್ನೆಲ್ಲ ಮುಂದೆ ತರ್ತಾ ಇದ್ದಾರೆ ಅಂದರೆ ಖಂಡಿತವಾಗಿ ವಿಜಯನ ತುಳಿಬೇಕು ಅನ್ನೋ ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋ ಸಿಂಪತಿ ಇರಬಹುದು. ಹಾಗೆ ಅವರ ಕೊನೆಯ ಸಿನಿಮಾ ಜನನಾಯಕನ್ ರಿಲೀಸ್ ಆಗದ ಹಾಗೆ ತಡೆ ಹಿಡಿದಿದ್ದು. ಇದನ್ನೆಲ್ಲ ಗಮನಿಸಿದ ಜನರುಗಳು ವಿಜಯರವರ ಉದ್ದೇಶ ಒಳ್ಳೆಯದೇ ಆಗಿದೆ ಅಂತ ಕೈ ಹಿಡಿದಿರಬಹುದು. ವಿಜಯ್ ಕೂಡ ಜನಗಳನ್ನು ಅಟ್ರಾಕ್ಟ್ ಮಾಡುವಂಥ ಸ್ಕಿಲ್ನ ಹೊಂದಿದ್ದರು. ಅವರ ಭಾಷಣಗಳು ಜನಗಳ ಮನಸ್ಸು ಮುಟ್ತಾ ಇದ್ವು. ಅಷ್ಟು ಮಾತ್ರ ಅಲ್ಲದೆ ಬೇರೆ ರಾಜಕಾರಣಿಗಳ ಥರಾನೇ ಪ್ರತಿ ಕುಟುಂಬಕ್ಕೆ 6 ಸಿಲಿಂಡರ್ಗಳು, 200 ಯೂನಿಟ್ನಷ್ಟು ಉಚಿತ ವಿದ್ಯುತ್, ಮಹಿಳೆಯರಿಗೆ ಪ್ರತಿ ತಿಂಗಳು 2,500 ಪೆನ್ಷನ್, ಹೆಣ್ಣು ಮಕ್ಕಳುಗಳಿಗೆ ಮದುವೆ ಸಂದರ್ಭದಲ್ಲಿ 8 ಗ್ರಾಂ ಚಿನ್ನ, ಹೀಗೆ ಹಲವು ಗ್ಯಾರಂಟಿಗಳನ್ನು ನಮ್ಮ ಸಿದ್ದರಾಮಯ್ಯ ಥರಾನೇ ಘೋಷಣೆ ಮಾಡಿದರು. ಇದೆಲ್ಲದರ ಪರಿಣಾಮ ಇಂದು ವಿಜಯರವರು ಗೆದ್ದು ಬೀಗಿದ್ದಾರೆ. ಇದು ಸಾಮಾನ್ಯವಾದ ಗೆಲುವು ಅಲ್ಲ. ಪಕ್ಷ ಎಸ್ಟಾಬ್ಲಿಷ್ ಆದ 2 ವರ್ಷದಲ್ಲೇ 2 ದೊಡ್ಡ ಪಕ್ಷಗಳನ್ನು ಹಿಂದಿಕ್ಕಿ ಜಯ ಸಾಧಿಸೋದು ಸಾಮಾನ್ಯ ವಿಚಾರ ಅಲ್ಲ. ಅದನ್ನು ಇಲ್ಲಿ ವಿಜಯ್ ಪ್ರೂವ್ ಮಾಡಿದ್ದಾರೆ. ಹೊರ ದೇಶಗಳಲ್ಲಿ, ಹೊರ ರಾಜ್ಯಗಳಲ್ಲಿ ಇದ್ದ ತಮಿಳುನಾಡಿನ ಜನರುಗಳು ವಿಜಯ್ಗೆ ವೋಟ್ ಹಾಕಬೇಕು ಅಂತ ತಮ್ಮ ಹುಟ್ಟೂರುಗಳಿಗೆ ಬರೋದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಕೆಲವು ಸಂಸ್ಥೆಗಳ ಪ್ರಿಡಿಕ್ಷನ್ ಹೇಗಿತ್ತು ಅಂದರೆ TVK 10ರಿಂದ 15 ಸ್ಥಾನಗಳನ್ನು ಪಡೆಯಬಹುದು, 5ರಿಂದ 10 ಸ್ಥಾನಗಳನ್ನು ಪಡೆಯಬಹುದು ಹೀಗೆ. ಆದರೆ ಯಾರು ಊಹೆಯನ್ನು ಮಾಡದ ಗೆಲುವು ಕಂಡಿದ್ದಾರೆ ವಿಜಯ್.
ನೋಡೋಣ ಮುಂದೆ ವಿಜಯ್ ತಮಿಳುನಾಡಿನ CM ಆಗಿ ಯಾವ ಥರ ಕೆಲಸಗಳನ್ನು ಮಾಡ್ತಾರೆ, ಜನ ಬೆಂಬಲನ ಇದೇ ರೀತಿ ಉಳಿಸ್ಕೊಳ್ತಾರಾ ಹೇಗೆ ಅನ್ನೋದನ್ನು. ಈಗ ನಮ್ಮ ಕನ್ನಡ ಸೂಪರ್ ಸ್ಟಾರ್ ಉಪೇಂದ್ರ ಅವ್ರ ಹತ್ರ ಬರೋಣ. ಇವರು ಪ್ರಜಾಕೀಯ ಅನ್ನೋ ಪಕ್ಷ ಸ್ಥಾಪನೆ ಮಾಡಿದ್ದು 2018 ಸೆಪ್ಟೆಂಬರ್ನಲ್ಲಿ. ಈಗ ಹತ್ತತ್ರ 7 ವರ್ಷ ಆಗಿದೆ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಈ ಪ್ರಾದೇಶಿಕ ಪಕ್ಷ ಕಟ್ಟಿದ್ದೇನೆ ಎಂದು ಹೇಳಿಕೊಂಡಿದ್ರು. ಗೆಳೆಯರೇ, ಆಂಧ್ರದಲ್ಲಿ ಪವನ್ ಕಲ್ಯಾಣ್ DCM ಆದರು, ತಮಿಳುನಾಡಿನಲ್ಲಿ ವಿಜಯ್ CM ಆದರು. ಇವರಿಬ್ಬರಿಗೂ ಇಲ್ಲದ ಒಂದು ಐಡಿಯಾ ನಮ್ಮ ಉಪೇಂದ್ರ ಅವರಲ್ಲಿ ಇದೆ. ಆದರೆ ಅವರ ದಾರಿ, ಅವರ ವೇದಾಂತವನ್ನು ಸ್ವಲ್ಪ ಬದಿಗಿಟ್ಟು ನಾರ್ಮಲ್ ರಾಜಕಾರಣ ಮಾಡಿದರೆ ಜನರನ್ನು ಸೆಳೆಯಬಹುದು. ನಮ್ಮ ಕನ್ನಡಿಗರು ನಾಯಕನನ್ನು ಬಯಸ್ತಾರೆ ಹೊರತು ಅವರೇ ನಾಯಕರಾಗಲು ಇಷ್ಟಪಡಲ್ಲ. ಅದಕ್ಕೆ ಉದಾಹರಣೆಯಾಗಿ ನಾವು ಕನ್ನಡ ಚಿತ್ರರಂಗವನ್ನೇ ತೆಗೆದುಕೊಳ್ಳಬಹುದು. ಡಾಕ್ಟರ್ ರಾಜ್ಕುಮಾರ್ ಅವರು ಚಿತ್ರರಂಗದಲ್ಲಿ ನಾಯಕರಾಗಿದ್ದಾಗ ಆವಾಗಿನ ಚಿತ್ರರಂಗ ಹೇಗಿತ್ತು, ಈಗಿನ ಚಿತ್ರರಂಗ ಹೇಗಿದೆ? ನಮ್ಮ ಜನ ಒಬ್ಬ ಪರಿಪೂರ್ಣ ನಾಯಕ ಬೇಕು ಅನ್ನೋದನ್ನು ಬಯಸ್ತಾರೆ. ನಿಮ್ಮ ಸಿದ್ಧಾಂತ ವೇದಾಂತಗಳು ವರ್ಕ್ ಆಗಲ್ಲ. ಅದನ್ನು ನಮ್ಮ ಜನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಸಹಸ್ರಾರು ವರ್ಷಗಳೇ ಬೇಕಾಗುತ್ತೆ. ನಿಮ್ಮ ಉದ್ದೇಶ ಒಳ್ಳೆಯದೇ ಆಗಿದ್ದರೂ ಅದನ್ನು ಜನಗಳಿಗೆ ತಲುಪಿಸುವ ರೀತಿಯಲ್ಲಿ ತಲುಪಿಸಿದರೆ ಅದು ವರ್ಕ್ ಆಗೋದು. ನಿಮ್ಮ ಒಂದು ಸಿನಿಮಾ ಅರ್ಥ ಮಾಡ್ಕೊಳ್ಬೇಕಾದ್ರೆ 2 ರಿಂದ 3 ಸಲ ಸಿನಿಮಾವನ್ನು ನೋಡ್ತಾರೆ ನಮ್ಮ ಜನ. ಅಂಥದ್ರಲ್ಲಿ ನಿಮ್ಮ ರಾಜಕೀಯ ವೇದಾಂತಗಳನ್ನು ನಮ್ಮ ಜನ ಅರ್ಥ ಮಾಡ್ಕೊಳ್ಬೇಕಾದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಅಲ್ಲಿ ತನಕ ಕಾಲ ಮೀರೋಗುತ್ತೆ. ನೀವು ನಾರ್ಮಲ್ ರಾಜಕಾರಣ ಮಾಡಿ, ನಮಗೆ ನಿಮ್ಮಂಥ ಒಬ್ಬ ನಾಯಕ ಬೇಕು. ತಮಿಳುನಾಡಿನಲ್ಲಿ ನಡೆದದ್ದು ಕರ್ನಾಟಕದಲ್ಲಿ ನಡೆಯಲ್ಲ ಅಂತ ಏನಿಲ್ಲ, ಅದು ನಿಮ್ಮಿಂದ ಸಾಧ್ಯವಿದೆ. ನೀವು ವಿಜಯರವರನ್ನು ನೋಡಿ ಅವರಂತೆ ರಾಜಕಾರಣ ಮಾಡಿ. ಅಧಿಕಾರಕ್ಕೆ ಬಂದ ಮೇಲೆ ಬೇಕಾದರೆ ನಿಮ್ಮ ಐಡಿಯಾಲಜಿ ಹೇಗಿದೆ ಅದೇ ರೀತಿ ಚೇಂಜಸ್ಗಳನ್ನು ಮಾಡಿ. ನಮ್ಮ ಕನ್ನಡಿಗರು ಒಂದು ಅವಕಾಶ ಕೊಟ್ಟೇ ಕೊಡ್ತಾರೆ. ನಿಮಗೆ ಹೇಳುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಆದರೆ ಈಗಿನ ಕಾಲ ನಮ್ಮ ಜನರ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ಮಾತ್ರ ಹೇಳಿದ್ದೇನೆ. ನಮಗೆ ಉಪೇಂದ್ರರವರು ಅಧಿಕಾರಕ್ಕೆ ಬರಬೇಕು ಅನ್ನೋ ದೊಡ್ಡ ಆಶೆ ಇದೆ. ನೀವು ಯಾವಾಗ ಮುನ್ನೆಲೆಗೆ ಬರ್ತೀರೋ ತಿಳಿದಿಲ್ಲ. ನೀವು ಅಂದ್ಕೊಂಡ ರೀತಿಯಲ್ಲೇ ಜನಗಳು ಬದಲಾಗಿ ಪ್ರಜಾಕೀಯ ಫಾಲೋ ಮಾಡಿದ್ರೆ ತುಂಬಾ ಒಳ್ಳೆಯದು. ರಾಜ್ಯ ಬೇಗನೆ ಉದ್ಧಾರ ಆಗುತ್ತೆ. ಆದರೆ ನಮ್ಮ ಜನರುಗಳು ಬದಲಾಗೋದು ತುಂಬ ಕಷ್ಟ. ಈಗಾದರೂ ಬರೀ ಟಿವಿಯಲ್ಲಿ ಯೂಟ್ಯೂಬ್ ವಿಡಿಯೋಗಳಲ್ಲಿ ಇಂಟರ್ವ್ಯೂ ಕೊಡೋದನ್ನು ಬಿಟ್ಟು ಬೀದಿಗೆ ಇಳಿಯಿರಿ. ಸಮಾವೇಶಗಳನ್ನು ಮಾಡಿ, ರ್ಯಾಲಿಗಳನ್ನು ಮಾಡಿ, ನಿಮ್ಮ ಸಿದ್ಧಾಂತ ವೇದಾಂತಗಳನ್ನು ಜನರಿಗೆ ಅರ್ಥ ಮಾಡಿಸೋ ರೀತಿಯಲ್ಲಿ ಭಾಷಣಗಳನ್ನು ಮಾಡಿ. ಎಷ್ಟೋ ನಮ್ಮ ಹಳ್ಳಿ ಜನಕ್ಕೆ ನಿಮ್ಮದು ಒಂದು ಪ್ರಜಾಕೀಯ ಅನ್ನೋ ಪಕ್ಷ ಇದೆ ಅನ್ನೋದೇ ಗೊತ್ತಿಲ್ಲ. ಚೆನ್ನಾಗಿ ಪ್ರಚಾರ ಮಾಡಿ, ಪ್ರತಿಯೊಬ್ಬರಿಗೂ ತಿಳಿಯುವಂತೆ ಮಾಡಿ. ನೀವು ಅಧಿಕಾರಕ್ಕೆ ಬಂದರೆ ಬಹಳಷ್ಟು ಚೇಂಜ್ ಆಗುತ್ತೆ, ರಾಜ್ಯ ಉದ್ಧಾರ ಆಗುತ್ತೆ ಅನ್ನೋ ನಂಬಿಕೆ ನನ್ನನ್ನು ಸೇರಿಸಿ ರಾಜ್ಯದ ಎಷ್ಟೋ ಜನಕ್ಕೆ ಇದೆ. ಈಗಲಾದರೂ ಹೊರಗಡೆ ಬನ್ನಿ, ಪ್ರಚಾರ ಮಾಡಿ. ಇದು ಈ ವಿಡಿಯೋ ಮುಖಾಂತರ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವಂತಹ ಕೋರಿಕೆ. ನನ್ನಿಂದ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ನೋಡೋಣ ಗೆಳೆಯರೇ, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಉಪೇಂದ್ರ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.